ಕೈಗೆ ಉತ್ತರ ಕೊಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಅವರು ಮತ್ತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಅಂತ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಶಿವಕುಮಾರ್ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ನಮ್ಮಲ್ಲಿ ನಾ ಡೋಸ್ ತಗೊಂಡು ಏಪ್ರಿಲ್ 23 ತಗೊಂಡಿದ್ದೀನಿ. ಈಗ ನಮ್ಮಲ್ಲಿ ಡೋಸ್ ಇಲ್ಲ ನಮ್ಮೂರಲ್ಲಿ. ಯಾವ್ದು ಸರ್ ಫಸ್ಟ್ ಡೋಸ್? ಕೋವ್ಯಾಕ್ಸಿನ್ ಮೇಡಮ್. ಕೋವ್ಯಾಕ್ಸಿನ್. ಈಗ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅಂತ ಹೇಳ್ತಿದ್ದಾರೆ? ಇಲ್ಲ, ದಿನ ಫೋನ್ ಮಾಡ್ತಿದ್ದಾರೆ, ದಿನ ಬಂದಿಲ್ಲ ಅಂತ ಇದ್ದಾರೆ. ಡಾಕ್ಟರ್ ಏಪ್ರಿಲ್ 23ನೇ ತಾರೀಕು ಇವ್ರು ತಗೊಂಡಿರೋದು ಫಸ್ಟ್ ಡೋಸ್. ಈಗ ಏಪ್ರಿಲ್ 23 ಅಂತಂದ್ರೆ ಇನ್ನು ನಿಮಗೆ ಇದು ಕಾಲಾವಧಿ ಇನ್ನು ಆಗಿಲ್ಲ. ಯಾಕಂದ್ರೆ 4 to 6 weeks ಆದ್ಮೇಲೆ ನೀವು 2ನೇ ಡೋಸ್ ಅನ್ನ ತೆಗೆದುಕೋಬೇಕಾಗತ್ತೆ. ಸೊ ಇನ್ನು ಏನು ಅರ್ಜೆಂಟ್ ಇಲ್ಲ, ಯಾಕಂದ್ರೆ ಇನ್ನು ವೇಟ್ ಮಾಡಬಹುದು. ಫೈನ್ ಡಾಕ್ಟರ್, ಈಗ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ತಪ್ಪು ಕಲ್ಪನೆನೋ ಅಥವಾ ನಿಜಾನ ಗೊತ್ತಿಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ತಾ ಇದ್ದೀನಿ. ಈ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋಕ್ಕೂ ಮುಂಚೆ ನೀವೊಂದ್ಸತಿ RT-PCR ಟೆಸ್ಟ್ ಮಾಡಿಸಿ ಈ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಕನ್ಫರ್ಮ್ ಮಾಡ್ಕೊಂಡು ಹಾಕೊಳ್ಳೋದು ಬೆಟರ್. ಕೆಲವರು ಎಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ, ಅಂತ ಟೈಮ್ನಲ್ಲಿ ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಕೂಡ ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ರು ಟೆಸ್ಟ್ ಮಾಡಿಸಿನೇ ಹಾಗಾದ್ರೆ ವ್ಯಾಕ್ಸಿನ್ ತಗೋಬೇಕಾ, ಏನಿದು? ಅಲ್ಲ, ಇದು ಹೇಗಾಗತ್ತೆ ಅಂತಂದ್ರೆ ಈಗ ಕ್ಲಿನಿಕಲಿ ಏನಾದ್ರು ಅವ್ರಿಗೆ ಸಿಂಪ್ಟಮ್ಸ್ ಇದ್ರೆ, ಅಂದ್ರೆ ಈಗ ಯಾರಿಗಾದ್ರೂ ಜ್ವರ, ಕೆಮ್ಮು, ನೆಗಡಿ, ಏನೇ ವೈರಲ್ ಫೀವರ್ ಸಿಂಪ್ಟಮ್ಸ್ ಇದ್ರೆ ಸೊ ಅಂತವ್ರು ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಾರ್ದು. ಯಾಕೆಂತಂದ್ರೆ ಅವ್ರಿಗೆ ಮತ್ತೆ ಕೋವಿಡ್ ಇರತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಅಂತವ್ರು RT-PCR ಟೆಸ್ಟ್ ಅನ್ನ ಮಾಡಿಸ್ಬೇಕು. ಬಟ್ ಈಗ ಎಲ್ಲರಿಗೂ ನಾವು RT-PCR ಟೆಸ್ಟ್ ಮಾಡಿಸಿ ಮತ್ತೆ ವ್ಯಾಕ್ಸಿನ್ ಕೊಡೋದು ಕಷ್ಟ ಆಗತ್ತೆ. ಆಕ್ಚುಲಿ ನಾವು ಐಡಿಯಲಿ ನೋಡಿದ್ರೆ ನಮಗೆ ಈಗ ಎಲ್ಲರಿಗೂ ಅಷ್ಟೇ, ಯಾರೀಗ ನೆಗೆಟಿವ್ ಇರ್ತಾರೆ, RT-PCR ನೆಗೆಟಿವ್ ಬರುತ್ತೆ ಅಥವಾ ಅವ್ರಿಗೆ ಯಾವುದೇ ತರನಾದ ಸಿಂಪ್ಟಮ್ಸ್ ಇರೋದಿಲ್ಲ, ಸೊ ಅಂತವರು ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಒಳ್ಳೇದು. ಆದ್ರೆ ಈ ಪ್ಯಾಂಡಮಿಕ್ ಅಲ್ಲಿ ಆತರ ನಾವು ಬೈಫರ್ಕೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಮುಂಚೆಯೇ ಇನ್ಫೆಕ್ಷನ್ ಆಗಿರುವಂತ ಚಾನ್ಸಸ್ ಇರುತ್ತೆ, ಸಿಂಪ್ಟಮ್ಯಾಟಿಕ್ ಇರ್ತಾರೆ. ಸೊ ಅಂತವರಲ್ಲಿ ನಾವು ವ್ಯಾಕ್ಸಿನ್ ಕೊಟ್ಟಾಗ ಅಷ್ಟಾಗಿ ಎಫೆಕ್ಟಿವ್ ಆಗಿ ಇರೋದಿಲ್ಲ. ಫೈನ್. ಸುರೇಶ್ ಅಂತ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಡಾಕ್ಟರ್ ಸುರೇಶ್ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ. ನಮಸ್ಕಾರ. ಅದು ಮೆಂಟಲಿ ರಿಟಾರ್ಡೆಡ್ ಚೈಲ್ಡ್ 35 years ಏಜ್. ಓಕೆ. ಅವ್ರದ್ದು ಹಾರ್ಟ್ ಅದು 2D ಎಕೋ ಕಲರ್ ಡಾಪ್ಲರ್ ತೆಗೆದಾಗ ಮೈಲ್ಡ್ MEP, grade 1 AML ಪ್ರೊಲ್ಯಾಪ್ಸ್, ಟ್ರೈವಲ್ MR ಅದ. ಅದರ ಸಂಬಂಧ ಅವ್ರು ವ್ಯಾಕ್ಸಿನ್ ಹಾಕಿಸ್ಬೇಕು. ಡಾಕ್ಟರ್ ಸೊ ನೀವು ವ್ಯಾಕ್ಸಿನ್ ಹಾಕಿಸ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮೆಂಟಲ್ ರಿಟಾರ್ಡೇಷನ್ ಆಗ್ಲಿ ಅಥವಾ ಈಗ ಹಾರ್ಟ್ ಏನು ಮೈಟ್ರಲ್ ವಾಲ್ವ್ ಪ್ರೊಲ್ಯಾಪ್ಸ್ ಇದೆ, ಸೊ ಅದಕ್ಕೆ ಏನು ಕಾಂಟ್ರಾ ಇಂಡಿಕೇಶನ್ ಇರೋದಿಲ್ಲ. ಸೊ ಅವ್ರಿಗೆ ನೀವು ವ್ಯಾಕ್ಸಿನ್ ಕೊಡಿಸಬಹುದು. ಫೈನ್. ಅಶ್ವಿನಿ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಅಶ್ವಿನಿ ಅವರೇ ನಮಸ್ತೆ, ಏನ್ ಪ್ರಶ್ನೆ ಇತ್ತು ಕೇಳಿಮಾ. ಹಲೋ ಅಶ್ವಿನಿ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಮೇಡಮ್, ನಾವು ಸೆಕೆಂಡ್ ಡೋಸ್ ಮೊನ್ನೆನೆ ತಗೋಬೇಕಿತ್ತು. ಫಸ್ಟ್ ಡೋಸ್ ಯಾವಾಗ ತಗೊಂಡಿದ್ದು ಅಶ್ವಿನಿ? ಫಸ್ಟ್ ಡೋಸ್ ಏಪ್ರಿಲ್ 14ಗೆ. ಏಪ್ರಿಲ್ 14th. ಯಾವ ವ್ಯಾಕ್ಸಿನ್ ತಗೊಂಡಿದ್ರಿ? ಹೆಸರು? ಕೋವ್ಯಾಕ್ಸಿನ್. ಈಗ ಏನ್ ಸ್ಟಾಕ್ ಇಲ್ಲ ಅಂತ ಹೇಳ್ತಿದಾರಾ, ಏನ್ ಹೇಳ್ತಿದ್ದಾರೆ? ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಸೊ ಏಪ್ರಿಲ್ 14th ನೀವು ಮೊದಲನೇ ಡೋಸ್ ತೆಗೆದುಕೊಂಡಿದ್ದೀರಾ. ಈಗ May 14th ಆದ್ಮೇಲೆ ನೀವು 2ನೇ ಡೋಸ್ ಅನ್ನ ತೆಗೆದುಕೋಬಹುದು. ಬಟ್ ಈಗ ಏನು ಅರ್ಜೆನ್ಸಿ ಏನಿಲ್ಲ, ನಿಮಗೆ ಒಂದು 2 ವಾರ ತಡ ಆದ್ರೂ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಎಲ್ಲಾ ಕಡೆ ಸ್ಟಾಕ್ಸ್ ಇಲ್ಲ. ಮೋಸ್ಟ್ಲಿ ಇನ್ 2 ವಾರದಲ್ಲಿ ವ್ಯಾಕ್ಸಿನ್ ಬರುತ್ತೆ. ನೀವು ಮೊದಲನೇ ಡೋಸ್ ಕೋವ್ಯಾಕ್ಸಿನ್ ತೆಗೆದುಕೊಂಡಿರೋದ್ರಿಂದ 2ನೇ ಡೋಸ್ ಕೂಡ ನೀವು ಕೋವ್ಯಾಕ್ಸಿನ್ ತೆಗೆದುಕೊಳ್ಳಿ. ಒಂದ್ 2 ವಾರ ವೇಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಫೈನ್, ಥ್ಯಾಂಕ್ ಯು ಅಶ್ವಿನಿ ಕಾಲ್ ಮಾಡಿದಕ್ಕೆ. ಆನಂದ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಆನಂದ್ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಡಾಕ್ಟರ್, ನಾನು ಆನಂದ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ. ಹಲೋ ಡಾಕ್ಟ್ರೆ, ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ ಸರ್. ಡಾಕ್ಟರ್, ನಾನು ಆನಂದ್ ಅಂತ ಮಾತಾಡ್ತಿರೋದು ಬೆಂಗಳೂರಿಂದ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಆನಂದ್, ಫೋನ್ ಅಲ್ಲಿ ಮಾತಾಡಿ, ಅದರ್ವೈಸ್ ಲೈನ್ ಕಟ್ ಆಗುತ್ತೆ, ಕ್ವೆಶ್ಚನ್ ಕೇಳಕ್ ಆಗಲ್ಲ ನಿಮ್ಗೆ. ಓಕೆ ಡಾಕ್ಟರ್, ನಾನು ಆನಂದ್ ಮಾತಾಡ್ತಿರೋದು ಬೆಂಗಳೂರಿಂದ. ಹೇಳಿ. ಹಲೋ, ಪ್ರಶ್ನೆ ಕೇಳಿ ಆನಂದ್, ಕೇಳಿಸ್ತಾ ಇದೆ. ಇದು ನಾನು ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿದ್ದೀನಿ. ಅದು ತಗೊಂಡಾದ್ಮೇಲೆ ನಾನು ಆಕ್ಚುಲಿ ಏಪ್ರಿಲ್ 7ನೇ ತಾರೀಕು ತಗೊಂಡಿದ್ದೀನಿ. ಅಲ್ಲಿಂದ 15 ದಿನ ಆದ್ಮೇಲೆ ನನಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಈಗ ಕೋವಿಡ್ ಪಾಸಿಟಿವ್ ಆಗಿ ನಾನು ಒಂದು 14 days ಕ್ವಾರಂಟೈನ್ ಇದ್ದೀನಿ. ಈಗ ನಾನು 2ನೇ ಡೋಸ್ ತಗೋಬೇಕಾಗಿದೆ. 2ನೇ ಡೋಸ್ ಯಾವಾಗ ತಗೊಳ್ಬೇಕಾಗಿದೆ ನಾನು? ಸೊ ನೀವು ಮೊದಲನೇದು ಕೋವಿಶೀಲ್ಡ್ ತೆಗೆದುಕೊಂಡಿದ್ದೀರಾ, ಅದಾದ್ಮೇಲೆ ಕೂಡ ಕೋವಿಡ್ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಈಗ ನೀವು ಸದ್ಯಕ್ಕೆ ಇನ್ನು ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೋಬೇಡಿ. ಈಗ ನೀವೇನು ಕೋವಿಡ್ ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೀರಾ, ಈಗ 14 days ಕ್ವಾರಂಟೈನ್ ಅಲ್ಲಿರಿ. ಸೊ ಒಂದು 2 ತಿಂಗಳ ಆದ ಮೇಲೆ ನೀವು ಇನ್ನೊಂದು ಡೋಸ್ ತೆಗೆದುಕೋಬಹುದು. ಸೊ 2 ತಿಂಗಳವರೆಗೂ ನೀವು ಏನು ವ್ಯಾಕ್ಸಿನೇಷನ್ ತೆಗೆದುಕೋಬೇಡಿ. ಫೈನ್, ಥ್ಯಾಂಕ್ ಯು ಆನಂದ್ ಅವರೇ. ಸಿದ್ದೇಗೌಡರು ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಸಿದ್ದೇಗೌಡ್ರೆ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ತೆ.
ಸರ್ ನಮಸ್ಕಾರ. ಪ್ರಶ್ನೆ ಹಾ ಕೇಳಿಸಿದ್ದೀರಾ? ನಮಸ್ತೆ, ಹೇಳಿ, ಕೇಳಿಸ್ತಾ ಇದೆ. ಕೇಳ್ತಾ ಇದ್ದಾರೆ. ಸರ್ ನಾನು ಏಪ್ರಿಲ್ 4 ಅಲ್ಲಿ ಫಸ್ಟ್ ಡೋಸ್ ತಗೊಂಡಿದ್ದೆ. ನಾನು ತಗೊಂಡು ಆದ್ಮೇಲೆ 19ಕ್ಕೆ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ್ಮೇಲೆ 25ಕ್ಕೆ ಮತ್ತೆ ಟೆಸ್ಟ್ ಮಾಡಿಸ್ದೆ, ನೆಗೆಟಿವ್ ಬಂತು. ಅಂದ್ರೆ ಆ ಬಿಟ್ವೀನ್ ಒಂದು ವಾರ ನಾನು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದೆ. ಆಮೇಲೆ ಈ 10ನೇ ತಾರೀಕು ನಿನ್ನೆ ಸೆಕೆಂಡ್ ಡೋಸ್ ತಗೊಂಡೆ. ಬಟ್ ತಗೊಂಡು ಅವರು ಕೇಳಲಿಲ್ಲ ಬಂದಿತ್ತಾ ಇಲ್ವಾ ಅಂತ. ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಇದು ಸಾಕಷ್ಟು ಜನಕ್ಕೆ ಈಗ ಕನ್ಫ್ಯೂಷನ್ ಇದೆ. ಈಗ ಯಾರೇ ಆಗ್ಲಿ ಮೊದಲನೇ ಡೋಸ್ ತೆಗೆದುಕೊಂಡಾದ್ಮೇಲೆ ಇನ್ ಕೇಸ್ ಏನಾದ್ರೂ ನೀವು ಕೋವಿಡ್ ಪಾಸಿಟಿವ್ ಬಂದ್ರೆ, ನೀವು ಕೋವಿಡ್ ಪಾಸಿಟಿವ್ ಆದ್ಮೇಲೆ ನೀವು ಮತ್ತೆ 2ನೇ ಡೋಸ್ ಅನ್ನ ತೆಗೆದುಕೋಬೇಡಿ. ಒಂದು 2 ತಿಂಗಳ ಕಾಲ ಸುಮ್ಮನಿದ್ದು 2 ತಿಂಗಳ ಆದ್ಮೇಲೆ ನೀವು 2ನೇ ಡೋಸ್ ಅನ್ನ ತೆಗೆದುಕೊಳ್ಳಿ. ಈಗ ನೀವು ಹೇಳೋ ಪ್ರಕಾರ ಏನಂದ್ರೆ, ಈಗ ನೀವು 10ನೇ ತಾರೀಕು ಈಗ ಅವರು ಕೇಳಲಿಲ್ಲ, ನೀವು ಮತ್ತೆ ತೆಗೆದುಕೊಂಡಿದ್ದೀರಾ. ಇಲ್ಲಿ ಕೆಲವು ಸಲ ಏನಾಗುತ್ತೆ, ಈಗ 2ನೇ ಡೋಸ್ ತೆಗೆದುಕೊಂಡಾಗ ನೀವು ಮತ್ತೆ ಫೀವರ್ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ಮತ್ತೆ ಏನಾದ್ರು ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇನ್ ಕೇಸ್ ಏನಾದ್ರು ಸಿಂಪ್ಟಮ್ಸ್ ಬಂದ್ರೆ ಮಾತ್ರ ನೀವು ಬಂದು ವೈದ್ಯರಲ್ಲಿ ಸಂಪರ್ಕಿಸಿ. ಸೊ ಅದರ್ವೈಸ್ ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇದರಿಂದ ಏನೋ ತೊಂದರೆ ಆಗ್ಲಿ ಅಥವಾ ಏನಾದ್ರೂ ಬೇರೆ ಸೈಡ್ ಎಫೆಕ್ಟ್ ಗಳಾಗ್ಲಿ ಏನೂ ಆಗೋದಿಲ್ಲ. ಬಟ್ ಇನ್ ಕೇಸ್ ನೀವೇನೇ ಸಿಂಪ್ಟಮ್ಸ್ ಬಂದ್ರು ಬಂದು ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ತೋರಿಸ್ಕೊಳ್ಳಿ. ಫೈನ್ ಡಾಕ್ಟರ್, ಈಗ ಫಸ್ಟ್ ಡೋಸ್ ಆಗಲಿ ಅಥವಾ ಸೆಕೆಂಡ್ ಡೋಸ್ ಕಂಪ್ಲೀಟ್ ಆದ್ಮೇಲೆ ಏನಾಗುತ್ತೆ, ಕೆಲವರಿಗೆ ಇಮಿಡಿಯೇಟ್ ಆಗಿ ಜ್ವರ ಬರೋದು, ಸುಸ್ತಾಗೋದು, 2-3 ದಿನ ಹಾಸಿಗೆ ಬಿಟ್ಟು ಎದ್ದೇಳಕ್ಕೆ ಆಗಲ್ಲ, ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅಂದ್ರೆ ಇದೇನು ಒಳ್ಳೇದಾ, ಅಥವಾ ಈ ವ್ಯಾಕ್ಸಿನ್ ಹಾಕಿಸ್ಕೊಂಡವ್ರಿಗೆಲ್ಲ ಇದೇ ತರ ಆಗಬೇಕು ಅಂತನಾ? ಕೆಲವರು ಹೆಲ್ದಿ ಆಗಿರ್ತಾರೆ, ಏನು ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಸುಸ್ತು ಜ್ವರ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಆತಂಕ ಅಂದ್ರೆ ಎಲ್ರಿಗೂ ಬರ್ತಿದೆ, ಅಂದ್ರೆ ನಮ್ಗೇನು ವರ್ಕ್ ಆಗ್ತಿಲ್ವಾ ಈ ವ್ಯಾಕ್ಸಿನ್ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ನೋಡಿ, ಈಗ ಯಾವುದೇ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಾಗ ನಮ್ಮ ಬಾಡಿ ಅದಕ್ಕೆ ಒಂದು ರೆಸ್ಪಾನ್ಸ್ ಅನ್ನ ಒಂದು ಸ್ಟಿಮ್ಯುಲೇಟ್ ಮಾಡತ್ತೆ. ಸೊ ಆ ರೆಸ್ಪಾನ್ಸ್ಗೆ ಕೆಲವು ಸಲ ಫೀವರ್ ಬರೋದು, ಮೈಕೈ ನೋವು, ಸುಸ್ತು, ಕೆಲವರಿಗೆ ವಾಂತಿ ಆಗುವಂಥದ್ದು, ಸೊ ಇವೆಲ್ಲ ಆಗುತ್ತೆ. ಇದು ಸಹಜ ಕ್ರಿಯೆ. ಸೊ ಇದ್ರ ಬಗ್ಗೆ ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗ ಮೈಲ್ಡರ್ ಏನಾದ್ರೂ ಒಂದು ಸೈಡ್ ಎಫೆಕ್ಟ್ಸ್ ಆದಾಗ ಅದು ನಮ್ಮ ಬಾಡಿಯಲ್ಲಿ ಸಹಜವಾಗಿ ನಡೀತಕ್ಕಂಥದ್ದು ಒಂದು ಕ್ರಿಯೆ. ಸೊ ಅದಕ್ಕೆ ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಇನ್ ಕೇಸ್ ಏನಾದ್ರು ಸಿವಿಯರ್ ಆಗಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಆದ್ರೆ, ಈಗ ತುಂಬಾ ವೀಕ್ನೆಸ್ ಆಗುವಂತದ್ದು, ನರಗಳಿಗೆ ಏನಾದ್ರು ದೌರ್ಬಲ್ಯ ಆಗಂತದ್ದು, ಅಥವಾ ಹಾರ್ಟ್ ಗೆ ಏನಾದ್ರು ತೊಂದರೆ ಆಗಂತದ್ದು, ಆತರ ಏನಾದ್ರು ಇದ್ದಾಗ ಇಮಿಡಿಯೇಟ್ ಆಗಿ ವೈದ್ಯರಲ್ಲಿ ಒಂದು ತೋರಿಸ್ಕೋಬೇಕಾಗತ್ತೆ. ಬಟ್ ನಾವು ನೋಡಿರೋ ಹಾಗೆ ಆತರ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಯಾರಿಗೂ ಕೂಡ ಇನ್ನೂ ಬಂದಿಲ್ಲ. ಸೊ ಎಲ್ಲ ಮೈಲ್ಡರ್ ಸಿಂಪ್ಟಮ್ಸ್ ಇದೆ. ಇನ್ನು ಕೆಲವರಿಗೆ ಈಗ ಏನೂ ಬರೋದೇ ಇಲ್ಲ. ಈಗ ವ್ಯಾಕ್ಸಿನ್ ತೆಗೆದುಕೊಂಡಿರ್ತಾರೆ. ಸೊ ವ್ಯಾಕ್ಸಿನ್ ತೆಗೆದುಕೊಂಡಾಗ ಯಾವುದೇ ತರನಾದ ಜ್ವರ ಆಗ್ಲಿ, ಮೈಕೈ ನೋವು ಏನೂ ಬರೋದಿಲ್ಲ. ನೀವು ಕೇಳಿದಾಗೆ ಸೊ ನಮಗೆ ಆ ರೆಸ್ಪಾನ್ಸ್ ಆಗ್ತಾ ಇದೆಯಾ ಇಲ್ವಾ, ವ್ಯಾಕ್ಸಿನ್ ಎಫೆಕ್ಟಿವ್ ಆಗಿದೆಯೋ ಇಲ್ವಾ ಅನ್ನೋ ಡೌಟ್ ಇರುತ್ತೆ. ಸೊ ಅದು ಕೂಡ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವರಿಗೆ ಆಂಟಿಬಾಡೀಸ್ ಬಾಡಿಯಲ್ಲಿ ಈಗ ಡೆವಲಪ್ ಆಗಿ ಅದು ಒಂದು ಮೆಮೊರಿ ಸೆಲ್ಸ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಸೊ ಆ ಮೆಮೊರಿ ಸೆಲ್ಸ್ ಅಲ್ಲಿ ಕುತ್ಕೊಂಡಾಗ ಕೆಲವರಿಗೆ ರೆಸ್ಪಾನ್ಸ್ ಬರುತ್ತೆ, ಕೆಲವರಿಗೆ ಬಾಡಿ ರೆಸ್ಪಾನ್ಸ್ ಆಗೋದಿಲ್ಲ. ಸೊ ಅದು ಆತರ ಏನು ಸಿಂಪ್ಟಮ್ಸ್ ಬರದೇ ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಬಟ್ ಆಂಟಿಬಾಡೀಸ್ ಡೆವಲಪ್ ಆಗಿರುವಂತ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಆತರ ಯಾವುದೇ ರೀತಿಯಾದ ಆತಂಕ ಬೇಡ. ಸೋಮನಾಥ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಮಾತಾಡ್ಸ್ಬೋಣ. ಸೋಮನಾಥ್ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ಮೇಡಮ್, ನಾನು ಏಪ್ರಿಲ್ 8ನೇ ತಾರೀಕು ತಗೊಂಡಿರೋದು. ಅದು ಕೋವಿಶೀಲ್ಡ್ ಅನ್ನೋದು ಗೊತ್ತಿಲ್ಲ, ವ್ಯಾಕ್ಸಿನ್ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಯಾವ ತರ ಇದ್ ಮಾಡ್ಕೊಳ್ಳೋದು? ನಿಮ್ಗೆ ಏನಾದ್ರು ಮೆಸೇಜ್ ಏನಾದ್ರು ಬಂದಿದೆಯಾ ಸರ್ ಮೊಬೈಲ್? ಮೆಸೇಜ್ ಬಂದಿತ್ತು. ಮೆಸೇಜ್ ಬಂದಿದ್ದು ಏನಾಗಿದೆ, ಅದು ಡಿಲೀಟ್ ಆಗ್ಬಿಟ್ಟಿದೆ ಮೇಡಮ್. ಓದು ಇಲ್ವಾ ನೀವು ಅದೇನ್ ಬಂದಿತ್ತು ಅಂತ? ಅದು ಮೋಸ್ಟ್ಲಿ ಕೋವಿಶೀಲ್ಡ್ ಅವಾಗಿರಲಿಲ್ಲ, ಕೋವ್ಯಾಕ್ಸಿನ್ ಮೋಸ್ಟ್ಲಿ ಮೇಡಮ್. ಅದು ಡೌಟ್ ಇದೆ, ಕನ್ಫರ್ಮೇಶನ್ ಇಲ್ಲ ಅಲ್ವಾ ಈಗ? ಹೌದೌದು. ಡಾಕ್ಟರ್ ಏನ್ ಮಾಡ್ಬೇಕು ಇಂತ ಕೇಸ್ಗಳಲ್ಲಿ? ನೋಡಿ, ಈಗ ಅದು ಯೂಶಲಿ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಅನ್ನ ಹುಡುಕಿ 8ನೇ ತಾರೀಕು ನಿಮ್ ಮೆಸೇಜ್ ಗಳಲ್ಲಿ ಇರುತ್ತೆ. ಯಾಕಂದ್ರೆ ಒಂದು ಲಿಂಕ್ ಅನ್ನ ಕಳ್ಸಿರ್ತಾರೆ. ಆ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ್ದು ಕೊಟ್ಟಿರ್ತಾರೆ ಅಂತ ಬಂದಿರುತ್ತೆ. ಇನ್ ಕೇಸ್ ಆ ಮೆಸೇಜ್ ಡಿಲೀಟ್ ಆಗಿದೆ ಅಂತಂದ್ರೆ ನೀವು ಕೋವಿನ್ ಆಪ್ಗೆ ಹೋಗಿ. ಕೋವಿನ್ ಆಪ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದನ್ನ ನೋಡಿದ್ರೆ ನೀವು ಅದೇ 8ನೇ ತಾರೀಕು ಡೇಟ್ ಅಲ್ಲಿ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಬಹುದು. ಹಾಗೆ ಈಗ ನಿಮ್ಗೆ ವಾಟ್ಸ್ಆಪ್ ಗಳಲ್ಲೂ ಕೂಡ ಈಗ ಸಾಕಷ್ಟು ಕಡೆ ಎಲ್ಲ ಫಾರ್ವರ್ಡ್ ಗಳು ಕೂಡ ಇದೆ. ಅಂದ್ರೆ ಇನ್ ಕೇಸ್ ಏನಾದ್ರು ನಿಮ್ಮಲ್ಲಿ ಆತರ ಮೆಸೇಜ್ ಡಿಲೀಟ್ ಆಗಿತ್ತು, ಆತರ ಏನಾದ್ರು ಇದ್ರೆ ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೂಡ ಇದೆ. ನಿಮ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ಅದರ ಜೊತೆಗೆ ಕೂಡ ನೀವು ಆತರ ಏನಾದ್ರು ಡೌಟ್ ಇದ್ದಾಗ ನೀವು ಕೋವಿನ್ ಆಪ್ ಅಲ್ಲಿ ನಿಮ್ಮ ಒಂದು ಐಡಿ ಹಾಕಿದ್ರೆ ಕೂಡ ಸಿಗುತ್ತೆ. ಇನ್ನೊಂದು ಆರೋಗ್ಯ ಸೇತು ಆಪ್ ಅಲ್ಲೂ ಕೂಡ ಅದೇ ರೀತಿಯಾಗಿದೆ. ನೀವು ಆರೋಗ್ಯ ಸೇತು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿದಾಗ ನಿಮ್ಮ ಆರೋಗ್ಯ ಸೇತು ಆಪ್ ಅಲ್ಲೂ ಕೂಡ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫೈನ್. ಯೋಗೀಶ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಡಾಕ್ಟರ್ ಮಾತಾಡ್ಸೋಣ. ಯೋಗೀಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ ಸರ್. ಮೇಡಮ್, ಈಗ ನಮ್ಮ ತಂದೆಗೆ 73 ವರ್ಷ.
ಅವ್ರಿಗೆ RT-PCR ಬಂದ್ಬಿಟ್ಟು ನೆಗೆಟಿವ್ ಬಂದಿದೆ. ಓಕೆ. ಬಟ್ HRCT ಮಾಡಿದಾಗ CT ಸ್ಕೋರ್ 5 ಬಂತು ಅವ್ರಿಗೆ. ಅದಕ್ಕೆ ಅವ್ರು ಮೆಡಿಸಿನ್ ತಗೊಂಡಿದ್ದಾರೆ. ಸೊ ಇವಾಗ ಅವ್ರಿಗೆ ಕೋವ್ಯಾಕ್ಸಿನ್ 2ನೇ ಡೋಸ್ ಹಾಕ್ಬೇಕು, ಆಗ್ತದ ಬೇಡ ಅಂತ. ಈಗ ಫಸ್ಟ್ ಡೋಸ್ ಹಾಕ್ಸಿ ಎಷ್ಟು ದಿನ ಆಗಿದೆ ಸರ್? ಫಸ್ಟ್ ಡೋಸ್ ಮಾರ್ಚ್ 27 ಆಗ್ತಿರೋದು. ಹಾ ಹಾ. ಮೋರ್ 45 ಡೇಸ್ ಆಗಿದೆ. ಓಕೆ ಓಕೆ. ಡಾಕ್ಟರ್ ಹಾಕಿಸ್ಬೋದಾ ಏನು? ಈಗ ಇವ್ರಿಗೆ ಏನಂದ್ರೆ ಈಗ RT-PCR ನೆಗೆಟಿವ್ ಬಂದಿದೆ, ಆದ್ರೆ CT ನಲ್ಲಿ ಪಾಸಿಟಿವ್ ಇದೆ. ಈಗ ಕೆಲವಾರು ಸಲ ಏನಾಗುತ್ತೆ, ಈಗ ಈ ಮ್ಯೂಟೆಂಟ್ ಏನು ವೇರಿಯೇಷನ್ಸ್ ಬರ್ತಾ ಇದೆ, ಇವು ಸಾಕಷ್ಟು RT-PCR ನೆಗೆಟಿವ್ ಬರುತ್ತೆ, ಆದ್ರೆ CT ನಲ್ಲಿ ಪಾಸಿಟಿವ್ ಇರುತ್ತೆ. ನಾವು ಈ CT ನಲ್ಲಿ ಪಾಸಿಟಿವ್ ಬಂದ್ರು ಕೂಡ ಅದನ್ನ ಕೋವಿಡ್ ಪಾಸಿಟಿವ್ ಅಂತಾನೆ ತೆಗೆದುಕೊಳ್ಬೇಕಾಗತ್ತೆ ಕೆಲವಾರು ಸಲ. ಯಾಕಂದ್ರೆ ಬೇರೆ ಕ್ಲಿನಿಕಲ್ ಕಂಡೀಷನ್ಸ್ ಎಲ್ಲ ನೋಡಿ ಅದನ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ಆದ್ರೆ ಇವ್ರಿಗೆ ಈಗ CT ನಲ್ಲಿ ಪಾಸಿಟಿವ್ ಇದ್ದು ಈಗ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇವರು ಮಾರ್ಚ್ ಅಲ್ಲಿ ತಗೊಂಡಿದ್ದಾರೆ ಅಂತಂದ್ರು ಮೊದಲನೇ ಡೋಸ್. ಸೊ ಈಗ ಅವರು 2ನೇ ಡೋಸ್ ಅನ್ನ ತೆಗೆದುಕೋಬಹುದಾಗಿದೆ, ಯಾಕಂದ್ರೆ ಸಾಕಷ್ಟು ಈಗ ಸಮಯ ಕಳೆದಿದೆ. ಈಗ ಇವರು 2ನೇ ಡೋಸ್ ಅಂದ್ರೆ ಮೊದಲು ಯಾವ್ದು ತೆಗೆದುಕೊಂಡಿದ್ದಾರೆ, ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್, ಅದನ್ನ ನೋಡ್ಕೊಂಡು ಸೇಮ್ ಅದೇ ವ್ಯಾಕ್ಸಿನ್ ಅನ್ನ ಇವರು 2ನೇ ಡೋಸ್ ತೆಗೆದುಕೋಬಹುದು. ಫೈನ್, ಪ್ಲೀಸ್ ಬಿ ಆನ್ಲೈನ್ ಡಾಕ್ಟರ್. ನಿಮ್ಮ ಹತ್ರ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಈಗ ತುಂಬಾ ಜನ ಗೊಂದಲ ಇರೋದು, ಇವಾಗ ನಾವು ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀವಿ, ಇನ್ನು 2ನೇ ಡೋಸ್ ತಗೋಬೇಕು, ಈ ಟೈಮ್ನಲ್ಲಿ ಮ್ಯೂಟೆಂಟ್ ವೈರಸ್ ನಮ್ಮಲ್ಲಿ ಪತ್ತೆಯಾಗಿದೆ, ಮ್ಯೂಟೆಂಟ್ ವೈರಸ್ಗೆ ಈ ವ್ಯಾಕ್ಸಿನ್ ವರ್ಕ್ ಆಗಲ್ವಂತೆ, ಹೌದಾ? ಈ ಬಗ್ಗೆ ಡಾಕ್ಟರ್ ಹತ್ರನೇ ಪ್ರಶ್ನೆ ಕೇಳೋಣ ಬ್ರೇಕ್ ಆದ್ಮೇಲೆ.